ಸೊ ಯಾರಿದ್ದಾರೆ ಇಲ್ಲಿ? ಹಿಯರ್ ವಿ ಹ್ಯಾವ್ ಗಾನ್ವಿ. ಏನ್ ಪುಟ ನಿನ್ ರಿಸಲ್ಟು SLCಲಿ? 97.7. ವಾವ್, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ಯಾ. ಇಷ್ಟು ಸ್ಕೋರ್ ಮಾಡಕ್ಕೆ ಅಷ್ಟಿಷ್ಟು ಅಂತೂ ಎಫರ್ಟ್ಸ್ ಇರಲ್ಲ, ತುಂಬಾ ಎಫರ್ಟ್ಸ್ ಹಾಕಿರ್ತೀರಾ, ರೈಟ್? ಸೊ ಎಲ್ರಿಗೂ ಆಸೆ ಇರುತ್ತಲ್ಲ, ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು, ದೇ ಹ್ಯಾವ್ ಟು ಸ್ಕೋರ್ ರಿಯಲಿ ವೆಲ್ SLC ಬೋರ್ಡ್ ಅಂತ. ನಿನ್ಗೂ ಇದೇ ತರ ಇತ್ತ ಆಸೆ? ನಿಂಗೆ ಮೊದ್ಲಿಂದಾನೇ ಪ್ರಿಪೇರ್ಡ್ ಇದ್ಯಾ ಮೆಂಟಲಿ? ಯು ಆರ್ ಫಿಕ್ಸೇಟೆಡ್. ಸೊ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ? ಅದಕ್ಕೆ ನೀನ್ ಹೆಂಗೆ ಸ್ಟಾರ್ಟ್ ಮಾಡಿದ್ದು? ನೀನ್ ಫಸ್ಟ್ ಆಫ್ ಆಲ್ ನೀನ್ ಇಷ್ಟು ಸ್ಕೋರ್ ಮಾಡ್ಬೇಕಂತ ಅನ್ಕೊಂಡೆ. ಸೊ ಡಿಡ್ ಯು ಮ್ಯಾನಿಫೆಸ್ಟ್ ಇಟ್ ಆರ್ ಡಿಡ್ ಯು ವರ್ಕ್ ಆನ್ ಇಟ್? ವರ್ಕ್ ಆನ್ ಇಟ್. ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಗುತ್ತಲ್ವಾ? Sometimes. ಮ್ಯಾನಿಫೆಸ್ಟೇಷನ್ ವಿತ್ ಎಫರ್ಟ್ಸ್, ನಾಟ್ ಜಸ್ಟ್ ಮ್ಯಾನಿಫೆಸ್ಟ್. ಸುಮ್ಮನೆ ಕೂತ್ಕೊಂಡು ಐ ನೀಡ್ 97 ಅಂದ್ರೆ ಆಗಲ್ಲ. ವಾಟ್ ಯು ನೀಡ್ ಇಸ್ ವಿತ್ ಎಫರ್ಟ್. ನೀನ್ ಅನ್ಕೋತಾ ಇರ್ಬೇಕು, ಎಸ್ ಐ ನೀಡ್ 97 ಅಂತ ಅನ್ಕೋಬೇಕು, ವಿತ್ ಅಲಾಂಗ್ ವಿತ್ ದಟ್ ಯೋರ್ ಓನ್ ಎಫರ್ಟ್ಸ್. ಸೊ ಯಾವ ತರ ನೀನು ಎಫರ್ಟ್ಸ್ ನ ಹಾಕಿದ್ದು ಫಾರ್ ಆಲ್ ದ ಸಬ್ಜೆಕ್ಟ್ಸ್, ಲೈಕ್ ಯು ಕ್ಯಾನ್ ಸಿ ಕಲೆಕ್ಟಿವ್ಲಿ? Okay, ma'am. For starting, I was very focused in the school when they were teaching the subject topics, whatever is the chapter. ಅವಾಗ ಏನು ಫೋಕಸ್ ಜಾಸ್ತಿ ಕೊಟ್ವಿ ಮ್ಯಾಮ್. ಅವಾಗೆಲ್ಲ ಅರ್ಥ ಆದ್ಮೇಲೆ ನಾವು ಯಾವ್ದಾರ ಕ್ವಶನ್ ಬಂದರೂ ನಾವು ಹಂಗೆ ಆನ್ಸರ್ ಮಾಡ್ಬೋದು. ದೇರ್ ಇಸ್ ನೋ ನೀಡ್ ಆಫ್ ರಿವೈಸಿಂಗ್ ಅಗೇನ್, ದೇರ್ ಇಸ್ ನೋ ನೀಡ್ ಆಫ್ ಬೈಟಿಂಗ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವುದೇ ಒಂದು ಟಾಪಿಕ್ ಇರಲಿ, ಯಾವುದೇ ಒಂದು ಚಾಪ್ಟರ್ ಇರಲಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಟಾಪಿಕ್ ಜಂಪ್ ಆಗಬೇಕು. ಸೊ ಕ್ಲಾಸ್ ಅಲ್ಲಿ ನಿಮ್ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಟ್ಟಾಗ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಅವಾಗ ನೀವು ನೆಕ್ಸ್ಟ್ ರಿವೈಸ್ ಮಾಡಕ್ ಹೆಲ್ಪ್ ಆಗುತ್ತೆ. ಮತ್ತೆ ಕೂತ್ಕೊಂಡು ರೀಲರ್ನ್ ಮಾಡೋ ಪರಿಸ್ಥಿತಿ ಬರಲ್ಲ. ಇಲ್ಲ ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನೀವು ಚಾಪ್ಟರ್ ಸ್ಟಾರ್ಟ್ ಮಾಡ್ದಂಗ ಆಗುತ್ತೆ. ಮತ್ತೆ ಬ್ಯಾಕ್ಲಾಗ್ಸ್ ಎಲ್ಲ ಜಾಸ್ತಿ ಆಗ್ತಾ ಉಳಿತೆ. ಆಬ್ವಿಯಸ್ಲಿ ಸಿಲೆಬಸ್ ತುಂಬಾ ಹೆವಿ ಇದೆ, ಇಟ್ಸ್ ನಾಟ್ ಲೆಸ್. ಲೈಕ್ ಎಷ್ಟು ಮ್ಯಾಥ್ಸ್ ಅಲ್ಲಿ 14 ಚಾಪ್ಟರ್, ಸೋಷಿಯಲ್ ಸೈನ್ಸ್ ಅಲ್ಲಿ 33 ಚಾಪ್ಟರ್, ನಿಮ್ಗೆ ಅದರಲ್ಲಿ ಸೈನ್ಸ್ ಅಲ್ಲಿ ಎಷ್ಟಪ್ಪ ಒಂದು 12 ಚಾಪ್ಟರ್ ಇದೆಯಾ? 16 ಚಾಪ್ಟರ್. ನೋಡಿ, ಇಷ್ಟೊಂದು ಚಾಪ್ಟರ್ಸ್ ನೀವು ಓದ್ಬೇಕು, ವಿತ್ ಕ್ವೆಶನ್ ಸಾಲ್ವ್ ಮಾಡ್ಬೇಕು, ಥಿಯರಿ ಓದ್ಬೇಕು, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಬೇಕು, ಅದ್ರಲ್ಲಿ ಲ್ಯಾಂಗ್ವೇಜಸ್ ಓದ್ಬೇಕು, ಗ್ರಾಮರ್ ಪ್ರಾಕ್ಟೀಸ್ ಮಾಡ್ಬೇಕು. ಲಾಸ್ಟಿಗೆಲ್ಲ ಹೆವಿ ಆಗೇ ಬಿಡುತ್ತೆ, ರೈಟ್? ಸೊ ಸೆಕೆಂಡ್ ಪಾಯಿಂಟ್, ಇದು ಸ್ಕೂಲ್ ಅವರ್ಸ್ ಅಂತ ಹೇಳಿದ್ರೆ ಸ್ಕೂಲ್ ನಲ್ಲಿ ಫೋಕಸ್ ಇರ್ಬೇಕಂತ ಹೇಳಿದೆ. ವಾಟ್ ಈಸ್ ದ ನೆಕ್ಸ್ಟ್ ವೇ ಮ್ಯಾಮ್? ನೆಕ್ಸ್ಟ್ ಒಂದು ಟಾಪಿಕ್ನ ನಾವೇನ್ ಓದ್ಕೊಂಡಿರ್ತೀವಿ, ಕಲ್ತ್ಕೊಂಡಿರ್ತೀವಿ, ಅದನ್ನ ವೀಕ್ಲಿ ಒನ್ಸ್ ಇಲ್ಲ 2 weeks ಒನ್ಸ್ ನಾವು ರಿವೈಸ್ ಮಾಡ್ತಿರ್ಬೇಕು. ಮತ್ತೆ ಮರ್ತೋದ್ರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ಒಂದ್ ಚಿಕ್ಕ ಏನು ಮೆಥಡ್ ಮರ್ತೋದ್ರು, ಅದ್ರಲ್ಲಿ ಒಂದ್ ಸ್ಟೆಪ್ ಮರ್ತೋದ್ರು, ಮತ್ತೆ ಇಡೀ ಮೆಥಡ್ ಮತ್ತೆ ಫಸ್ಟ್ ಇಂದ ಕಲ್ತ್ಕೋಬೇಕಾಗುತ್ತೆ. ಕರೆಕ್ಟ್. ಸೊ ರಿವೈಸ್ ಮಾಡಬೇಕು, ವೀಕ್ಲಿ, ಮಂತ್ಲಿ, ನೀವು ಬೈ ವೀಕ್ಲಿ ರಿವೈಸ್ ಮಾಡ್ತಾ ಹೋಗ್ಬೇಕು. ಬಿಕಾಸ್ ರಿವಿಷನ್ ಏನಾಗುತ್ತೆ, ನಿಮ್ಗೆ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಯಾವುದೇ ಕಾನ್ಸೆಪ್ಟ್ ಇರಲಿ. ಇಲ್ಲ ಅಂದ್ರೆ ಮರ್ತೋಗ್ಬಿಟ್ರೆ ನೀವು ವಾಪಸ್ ಅದನ್ನ ಕಂಪ್ಲೀಟ್ ಮತ್ತೆ ಲೈಕ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಗೇನ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಎಫರ್ಟ್. ಅದ್ರ ಬದಲು ಸ್ಮಾಲ್ ಚಂಕ್ಸ್ ಆಗಿ ನಿಮ್ಮ ಟಾಸ್ಕ್ ನ ಡಿವೈಡ್ ಮಾಡ್ಕೊಂಡಾಗ ಒನ್ಸ್ ಅಗೇನ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ರೈಟ್? ಸ್ಟ್ರೆಸ್ ಕಮ್ಮಿ ಇರುತ್ತೆ ಯಾವುದೇ ಓದ್ಬೇಕಾದ್ರೂ, ಏನೇ ಇದ್ರು, ರೈಟ್? ಅದಾದ್ಮೇಲೆ ಟೆಕ್ಸ್ಟ್ ಬುಕ್ಸ್ ಈಚ್ ಅಂಡ್ ಎವ್ರಿ ಲೈನ್ ಓದ್ಕೋಬೇಕು. ಪ್ಲಸ್ ಒಂದಿನ ಆದ್ರೂ 1-2 pages ಇಲ್ಲ 3 pages ಎಷ್ಟಾಗುತ್ತೆ ಅಷ್ಟು ಓದ್ಲೇಬೇಕು ಮ್ಯಾಮ್. ಟೆಕ್ಸ್ಟ್ ಬುಕ್ ಓದ್ಲೇಬೇಕು ಮ್ಯಾಮ್. ಬಿಕಾಸ್ ನಾವು ಈಗ ರೀಸೆಂಟ್ ಆಗಿ ನೋಡಿದಾಗ ಸೈನ್ಸ್ ಪೇಪರ್ ಅಲ್ಲಿ ಜಾಸ್ತಿ ಬಯಾಲಜಿ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿಂದ ಚೂಸ್ ಮಾಡಿದ್ರು. ವಾವ್, ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಕೇಳಿಲ್ಲ. ಸೊ ಟೆಕ್ಸ್ಟ್ ಬುಕ್ ನಿಮಗೆ ಭಗವದ್ಗೀತೆ ತರ ಇರಬೇಕು ಅಂತ ಅನ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಶುಡ್ ಬಿ ಯೋರ್ ಗೈಡ್, ಫಸ್ಟ್ ಗೈಡ್ ನಿಮಗೆ ಟೆಕ್ಸ್ಟ್ ಬುಕ್ ಆಗಿ ಇರಬೇಕು. ಯು ನೀಡ್ ಟು ಲಿಟರಲಿ ರೀಡ್ ಲೈನ್ ಬೈ ಲೈನ್, ಆಕ್ಟಿವಿಟಿ, ಎಕ್ಸಾಂಪಲ್, ಡಯಾಗ್ರಾಮ್ಸ್, ಎವ್ರಿಥಿಂಗ್ ಅಂತ ಅನ್ಕೊಳ್ಳಿ. ಕರೆಕ್ಟ್? ಓಕೆ. ನೀನ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಹೆಂಗ್ ಯೂಸ್ ಮಾಡ್ಕೊಂಡೆ? ನಮ್ ಕ್ವಶನ್ ಪೇಪರ್ಸ್ ಅಂದ್ರೆ ಈಗ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ plus 4 model question. Almost 60 to 70% the questions were repeated from these 7 papers. Yes, absolutely right. ಅದಾದ್ಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನಂಗೆ ಬಿಕಾಸ್ 99 ಅಬೋನೇ ಮಾಡಿದ್ದೆ ಮ್ಯಾಮ್. ಸೊ ಹಾಗಾಗಿ ಸ್ವಲ್ಪ 2 to 3 years ಬ್ಯಾಕ್ ಕ್ವಶನ್ ಪೇಪರ್ಸ್ ನಾನು ಸಾಲ್ವ್ ಮಾಡಿದ್ದೆ, PYQs ಎಲ್ಲ ಸಾಲ್ವ್ ಮಾಡಿದ್ದೆ. ಈಗ ಫುಲ್ ಸಾಲ್ವ್ ಮಾಡಿದ ಅಂದ್ರೆ ಬಿಕಾಸ್ ದ ವೈಟೇಜ್ ವಿಲ್ ಬಿ ಡಿಫ್ರೆಂಟ್, ಸಿಲೆಬಸ್ ಕರೆಕ್ಟ್. ಅದ್ರಲ್ಲಿ ಏನೇನಿರುತ್ತೆ ಅದನ್ನ ಒಂದ್ ಸ್ವಲ್ಪ ಕ್ವಶನ್ ನೋಡ್ಕೊಂಡು ಒಂದೊಂದು ಕ್ವಶನ್ಗೆ ನಮ್ಗೆ ಆನ್ಸರ್ ಗೊತ್ತಿಲ್ಲದೆ ಹೋಗಿರ್ಬೋದು, ಅದನ್ನ ರಿಸರ್ಚ್ ಮಾಡೋದು ಆ ತರ ಮಾಡ್ತಿದ್ದೆ ಮ್ಯಾಮ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇನ್ ಆಗಿ ಅಪ್ಲಿಕೇಶನ್ ಕ್ವಶನ್ಸ್, ವರ್ಡ್ ಪ್ರಾಬ್ಲಮ್ಸ್, ಇದ್ರ ಮೇಲೆ ಎಲ್ಲ ಬೇಸಿಕ್ ಕ್ವಶನ್ಸ್ ಅಂತೂ ರಿಪೀಟ್ ಆಗಿ ಆಗ್ತವೆ. ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಅವೆಲ್ಲ ರಿಪೀಟ್, ಅವೆಲ್ಲ ಬೇಸಿಕ್, ತುಂಬಾ ಬೇಸಿಕ್. ನೀವು ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಇರ್ಲಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರ್ಲಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಇರ್ಲಿ, ಮತ್ತೆ ಯಾವ್ದು ಬರ್ತಾವಪ್ಪ ಎಲ್ಲ ವರ್ಡ್ ಪ್ರಾಬ್ಲಮ್ಸ್ ಬರುವಂತದ್ದು, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ,
ದೆನ್ ಯು ಹ್ಯಾವ್ ಅದರ್ ಚಾಪ್ಟರ್ಸ್, ಟ್ರಯಾಂಗಲ್, ಜಾಮೆಟ್ರಿ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ? ಲೈಕ್ ಕ್ವಶನ್ ಪೇಪರ್ಸ್ ಅಂಡ್ ಆಲ್, ಟೆಕ್ಸ್ಟ್ ಬುಕ್ ಏನಫ್ ಆಯ್ತಾ? ಜಾಮೆಟ್ರಿ ಅಂದ್ರೆ ಮ್ಯಾಮ್ ಫಸ್ಟ್ ನಾನು ಮೈಂಡ್ ಅಲ್ಲಿ 3D ವಿಷನರಿ ತಗೊಂಡೆ. ಸೊ ಫಾರ್ಮುಲಾಸ್ ಹೆಂಗ್ ಡಿರೈವ್ ಆಯ್ತು, ಅದ್ರಲ್ಲಿ ಯಾವ್ದು ಮೈನಸ್ ಮಾಡಬೇಕು, ಯಾವ್ದು ಆಡ್ ಮಾಡಬೇಕು, ಬಿಕಾಸ್ ಮೆನಿ ಮಕ್ಕಳು ಕನ್ಫ್ಯೂಸ್ ಆಗ್ತಿರ್ತಾರೆ. ವಾಲ್ಯೂಮ್ ಅಲ್ಲಿ ಮೈನಸ್ ಮಾಡೋದ ಪ್ಲಸ್ ಮಾಡೋದ, ಸಮ್ ಅವ್ರು ಕಂಬೈನ್ ಮಾಡ್ಕೊಟ್ಟಿರ್ತಾರೆ ಶೇಪ್ಸ್. ಸೊ ಟ್ರಯಾಂಗಲ್ ಸರ್ಕಲ್ ಅಲ್ಲಿ ಹೆಂಗ್ ಮಾಡ್ಕೊಂಡೆ ಹಂಗಾದ್ರೆ? ಟ್ರಯಾಂಗಲ್ ಸರ್ಕಲ್ ಅಂದ್ರೆ ಮ್ಯಾಮ್ ಈಗ ಟ್ರಯಾಂಗಲ್ಸ್ ಈಗ ನನ್ನ ಅಭಿಪ್ರಾಯ ಮ್ಯಾಮ್ 3D ವಿಷನರಿ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಏನ್ ಮೈನಸ್ ಮಾಡ್ಬೇಕು, ಏರಿಯಾ ಆಫ್ ಸರ್ಕಲ್ ಮೈನಸ್ ಮಾಡ್ಬೇಕಾ, ಎಲ್ಲಿ ಏನ್ ಮೈನಸ್ ಮಾಡ್ಬೇಕು, ವಾಲ್ಯೂಮ್ ಇದ್ರೆ ಆಡ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಅದು ಕ್ಲಾರಿಟಿ ಇರ್ಬೇಕು ನಮ್ಗೆ. ಆ ಕ್ಲಾರಿಟಿ ಕೀವರ್ಡ್ಸ್ ಇಂದಾನು ಕಲಿಬಹುದು, ಪ್ಯಾಟರ್ನ್ ಇಂದಾನು ಕಲಿಬಹುದು. ದ ಮೇನ್ ಇಂಪಾರ್ಟೆಂಟ್ ಇಸ್ ವಿಜುವಲೈಸೇಷನ್. ಯಾಕಂದ್ರೆ ನಾವ್ ಎಷ್ಟೇ ಪ್ಯಾಟರ್ನ್ ಕಲ್ಸ್ಕೊಡ್ಲಿ, ಎಷ್ಟೇ ಕೀವರ್ಡ್ಸ್ ಕಲ್ಸ್ಕೊಡ್ಲಿ, ನೀವು ಬರೀಬೇಕಾದ್ರೆ, ಆನ್ಸರ್ ಬರೀಬೇಕಾದ್ರೆ ವಿಜುವಲೈಸೇಷನ್ ಬಿಕಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ, ರೈಟ್? ಇದಾದ್ಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಮೇನ್ಲಿ ನೀವು ಫಿಸಿಕ್ಸ್ ವಾಲ ಕ್ಲಾಸಸ್ ನ ಅಟೆಂಡ್ ಆಗಿದ್ದೀರಿ, ಐ ಹ್ಯಾವ್ ಸೀನ್ ಯು. ಸೊ ಅದು ನಿಮಗೆ ಹೆಂಗ್ ಯುಟಿಲೈಸ್ ಮಾಡ್ಕೊಂಡ್ರಿ? ಅದನ್ನ ಎಷ್ಟು ಸಾರಿ ನೀವು ಯಾವ ತರ ರಿವಿಷನ್ಗೆ ಯೂಸ್ ಮಾಡ್ಕೊಂಡಿದ್ದೀರಾ? ನಿಮ್ಗೆ ಯಾವ ತರ ಹೆಲ್ಪ್ ಆಯ್ತು? ನಾನು ಜಾಸ್ತಿ ಫೋಕಸ್ ಅಂದ್ರೆ ನಂಗೆ ಯಾವ ಟಾಪಿಕ್ ಮೇಲೆ ಯಾವ್ದು ಅರ್ಥ ಆಗಿಲ್ಲ, ನಂಗೆ ಅದ್ರಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಐ ಕ್ಯಾನ್ ಡೂ ಇಟ್ ಅಂತ ಕಾನ್ಫಿಡೆನ್ಸ್ ಇಲ್ಲ, ಆ ಟಾಪಿಕ್ ನಾನು ಮತ್ತೆ ರಿವೈಸ್ ಮಾಡ್ತಿದ್ದೆ, ವಿಡಿಯೋಸ್ ನೋಡ್ತಿದ್ದೆ, ನೋಟ್ಸ್ ನೋಡ್ತಿದ್ದೆ, ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಅದಾದ್ಮೇಲೆ 1 to last ಫುಲ್ ಕವರ್ ಮಾಡೋದು ನಾನು ಮ್ಯಾರಥಾನ್ ಕ್ಲಾಸಸ್ ನೋಡ್ತಿದ್ದೆ. ಇಫ್ ಐ ವಾಸ್ ನಾಟ್ ಅವೈಲಬಲ್ ಇನ್ ದಟ್ ಟೈಮ್, ಐ ವಾಸ್ ವಾಚಿಂಗ್ ರೆಕಾರ್ಡೆಡ್ ವಿಡಿಯೋ. ಇಲ್ಲ ಅಂದ್ರೆ ನಾನು ನೋಟ್ಸ್ ಒಂದ್ಸತಿ ಕ್ರಾಸ್ ಚೆಕ್ ನೋಡ್ಕೊಂತಿದ್ದೆ ಮ್ಯಾಮ್, ಯಾವ್ದಾವ್ದು ಕ್ವಶನ್ ಇತ್ತು, ಯಾವ್ದಾವ್ದು ಕವರ್ ಮಾಡಿದ್ರು ಮ್ಯಾಮ್, ಎಲ್ಲ ನಾನು ನೋಡ್ಕೊಂತಿದ್ದೆ. ಟೈಮ್ ಇಲ್ಲ ಅಂದಿದ್ರು ನಂಗೆ ನೋಟ್ಸ್ ಅಲ್ಲಿ ನಂಗೆ ಎಲ್ಲ ಆಗ್ತಿತ್ತು. ಓಕೆ, ಸೊ ನೀನ್ ಎಕ್ಸಾಮ್ ಟೈಮ್ ಅಲ್ಲಿ ಮ್ಯಾರಥಾನ್ಸ್ ಜಾಸ್ತಿ ಅಟೆಂಡ್ ಆಗಿದ್ಯಾ, ನೋಟ್ಸ್ ನೋಡ್ಕೊಂಡು ಕವರ್ ಮಾಡ್ಕೊಂಡಿದ್ಯಾ? ಜಸ್ಟ್ ಇನ್ ಕೇಸ್ ಅವಾಗ್ಲೇನೆ ನೀನು ಓದ್ಬೇಕಾದ್ರೆ ಇಫ್ ದೇರ್ ವೇರ್ SLC ವೀರಾ ಬ್ಯಾಚ್, ಹಂಗಿದ್ರೆ ಹೆಂಗಿರ್ತಿತ್ತು ನಿನಗೆ? ತುಂಬಾ ಚೆನ್ನಾಗಿರ್ತಿತ್ತು ಮ್ಯಾಮ್, ಬಿಕಾಸ್ DPPs ಇರ್ತಿತ್ತು, ಲೈವ್ ಕ್ಲಾಸಸ್, ನೋಟ್ಸ್ ಮತ್ತೆ ಎಕ್ಸ್ಟ್ರಾ ಇರ್ತಿತ್ತು ಮ್ಯಾಮ್. ಬಿಕಾಸ್ ವೀರಾ ಬ್ಯಾಚ್ ಅಂತ ಇದು ಅಂದ್ರೆ ಯೂಟ್ಯೂಬ್ ಅಲ್ಲಿ ಇಟ್ ವಾಸ್ ಅವೈಲಬಲ್ ಫಾರ್ ಎವ್ರಿ ಒನ್. ಬಟ್ ಇಫ್ ಯು ಮೇಕ್ ಅ ಸಪ್ರೇಟ್ ಬ್ಯಾಚ್ ಫಾರ್ ಸಮ್ ಸ್ಟೂಡೆಂಟ್ಸ್ ವಿತ್ ಅ ಪ್ರೈಸ್, ಅವಾಗ ನಾವು ಜಾಸ್ತಿ ಟೀಚರ್ಸ್ ಏನಿರ್ತಾರೆ ಜಾಸ್ತಿ ಎಫರ್ಟ್ ಕೊಡ್ತಾರೆ, ಜಾಸ್ತಿ ಮಕ್ಳಿಗೆ ಈಚ್ ಅಂಡ್ ಎವ್ರಿ ಒನ್. ಈಗ ಒಂದ್ ಮಕ್ಳಿಗೆ ಏನ್ ಅರ್ಥ ಆಗಿಲ್ಲ ಅಂದ್ರೂ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ, ಸಪೋರ್ಟ್ ಇರುತ್ತೆ, 24/7 ಸಪೋರ್ಟ್ ಟೀಮ್ ಇರುತ್ತೆ. ಕರೆಕ್ಟ್. ಡೌಟ್ಸ್ ಕ್ಲಿಯರ್ ಆಗ್ತವೆ, ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತವೆ ಆರಾಮಾಗಿ. ಯೂಟ್ಯೂಬ್ ಅಲ್ಲಿ ಆದ್ರೆ ಕಾಮೆಂಟ್ ಅಲ್ಲಿ ನೋಡ್ಕೊಂಡು ಕಾಮೆಂಟ್ ಅಲ್ಲಿ ರಿಪ್ಲೈ ಏನೋ ಮಾಡಿರ್ತೀವಿ, ಕೆಲವೊಬ್ರದ್ದು ಕಾಮೆಂಟ್ ಏನೋ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಪಾಪ ರಿಪೀಟ್ ಕ್ವೆಶನ್ಸ್ ಕೇಳ್ತಾರೆ, ಅದು ಮಿಸ್ ಆಗೋ ಚಾನ್ಸು ವೀರಾ ಬ್ಯಾಚ್ ಅಲ್ಲಿ ಇರಲ್ಲ. ಸೊ ಅವಾಗ ನೀನ್ ಬ್ಯಾಚ್ ಅಲ್ಲಿ ಇದ್ರೆ ನಿಂಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಸೊ ನೀನು ನಿನ್ ಮೇಲೆ ಡಿಪೆಂಡೆನ್ಸಿ ತುಂಬಾ ಬೆಳೆದಿದೆ, ಅಂಡ್ ಆಲ್ಸೋ ಲಾಸ್ಟ್ ಮೂಮೆಂಟಿಗೆ ಹೆಲ್ಪ್ ಆಗಿದೆ ನಿಮ್ಗೆ. ಸೊ ಬ್ಯಾಚ್ ಇದ್ದಿದ್ರೆ ಸ್ಟಾರ್ಟಿಂಗ್ ಇಂದಾನೆ ಯು ವುಡ್ ಹ್ಯಾವ್ ಲೈಕ್ ರಿಯಲಿ ಚಿಲ್ ಆಗಿರ್ತಿದ್ದಲ್ಲ ನಿಮ್ಗೆ, ತುಂಬಾ ಚಿಲ್ ಆಗಿರ್ತಿದೆ. ಸೊ ವುಡ್ ಯು ರೆಕಮೆಂಡ್ ದಿಸ್ ಬ್ಯಾಚ್ ಟು ದ ಜೂನಿಯರ್ಸ್? ಎಸ್ ಮ್ಯಾಮ್, ಐ ವುಡ್ ಪರ್ಸನಲಿ ರೆಕಮೆಂಡ್ ದ ಬ್ಯಾಚ್. ಅದಲ್ಲದೆ ನೀವೀಗ ಕ್ಲಾಸ್ ಜೊತೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡ್ತಿದ್ದೀರಾ. ಅಬ್ಸಲ್ಯೂಟ್ಲಿ. ನಮ್ಗೆ ಮಾಡ್ಲಿಲ್ಲ ಮ್ಯಾಮ್ ನೀವು. ಎಕ್ಸಾಮ್ ಟೈಮ್ ಅಲ್ಲಿ ಏನಂತ ಮಾಡೋದು ಹೇಳು? ಎಕ್ಸಾಮ್ ಟೈಮ್ ಅಲ್ಲಿ ನಮ್ ಫೋಕಸ್ ಏನಿರ್ತಿತ್ತು, ನಿಮ್ಗೆ ಆ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಆ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ಬರ್ತಾವ, ದಟ್ ವಾಸ್ ಅವರ್ ಫೋಕಸ್. ಎಕ್ಸಾಮ್ ಟೈಮ್ ಅಲ್ಲಿ ನಾವು ನಿಮ್ಗೆ ಕಾನ್ಸೆಪ್ಟ್ ಪೂರ್ತಿ ಫನ್ ವೇ ಅಲ್ಲಿ ಮಾಡ್ಕೊಡ್ಲಿಕ್ಕೆ ಬರಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಇಷ್ಟ ಅರ್ಥ ಆಯ್ತಾ, ಕ್ವೆಶನ್ ಮಾಡಕ್ ಬರುತ್ತಾ, ದಟ್ ಶುಡ್ ಬಿ ದ ಮೇನ್ ಫೋಕಸ್. ಅದು ಹಂಗೆ ಆಗುತ್ತೆ. ಬಟ್ ಎಲ್ಲಾ ಟೈಮ್ ಹಂಗ್ ಮಾಡ್ತಾ ಹೋದ್ರೆ ನಿಮಗ್ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಗ್ರೇಡಿಗೆ ಹೆಂಗ್ ಹೋಗ್ತೀರಾ? ನೆಕ್ಸ್ಟ್ ಗ್ರೇಡ್ ಅಲ್ಲಿ ಕಾನ್ಸೆಪ್ಟ್ ಅದ್ರದ್ದು ಹೈಯರ್ ಲೆವೆಲ್ ಬರುತ್ತೆ, ಹೆಂಗ್ ಅರ್ಥ ಆಗುತ್ತೆ? ಇವಾಗ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಕಲಿಬೇಕು. ಎಕ್ಸಾಮ್ ಟೈಮ್ ಅಲ್ಲಿ ಅಷ್ಟು ನಾವ್ ಎಷ್ಟೇ ಎಫರ್ಟ್ಸ್ ಹಾಕ್ಲಿ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬರೋದು ಸ್ಟಾರ್ಟಿಂಗ್ ಇಂದಾನೆ, ಎಸ್ಟಾಬ್ಲಿಷ್ ಆಗೋದು ಸ್ಟಾರ್ಟಿಂಗ್ ಇಂದಾನೆ. ಸೊ ದಟ್ ಈಸ್ ವಾಟ್ ಯು ವುಡ್ ಲೈಕ್ ಟು ಸೇ? ಬ್ಯಾಚ್ ಸ್ಟಾರ್ಟ್ ಆಗ್ತೈತೆ. ಸೊ ನಾವೀಗ ಒಂದು ಮೂವಿ ನೋಡಿದ್ರೆ ಸೀನ್ಸ್ ಜಾಸ್ತಿ ನೆನಪಿರುತ್ತೆ, ಬಟ್ ಇಫ್ ಯು ಹಿಯರ್ ಸಮಥಿಂಗ್ ಇಟ್ಸ್ ನಾಟ್. ಸೊ ಎಕ್ಸ್ಪೆರಿಮೆಂಟ್ಸ್ ಜೊತೆ ಮಾಡಿಕೊಟ್ಟು ಮ್ಯಾಮ್ ಏನಾರ ಹೇಳ್ಕೊಟ್ರೆ ಅದು ತುಂಬಾ ಜಾಸ್ತಿ ಟೈಮ್ ತಲೆಯಲ್ಲಿ ನೆನಪಿರುತ್ತೆ ಬ್ರೈನ್ಗೆ. ಎಸ್ ಮ್ಯಾಮ್, ಶೋರ್ ಯು ವುಡ್ ರೆಕಮೆಂಡ್? ಎಸ್ ಮ್ಯಾಮ್. ಸೊ ಯಾವಾಗ ನಮ್ಮ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆಫರ್ ಕೂಡ ಕೊನೆಗೊಳ್ತಾ ಇದೆ, ಸೊ ವೇಟ್ ಮಾಡಕ್ ಹೋಗ್ಬೇಡಿ. ರಿಮೆಂಬರ್ ಮಕ್ಕಳೇ, SLC ವೀರಾ ಬ್ಯಾಚ್ 2027 is specially designed for the toppers. Yes ma'am. Right? Would you say it? Yes ma'am. Yes. If she were in the batch, yes, I would have called her Veera. I would still call her our Veera already. So we'll see you in the class, everyone. Yes. Thank you so much. Bye-bye. Take care.